ವಿಷಯಗಳನ್ನ ಹೇಳೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದ ನಂತರ ನನ್ನ ವಿಷಯವನ್ನ ಬದಲಾಯಿಸೋಣ ಅಂತ ಅನಿಸ್ತಾ ಇದೆ. ಈಗಾಗಲೇ ಸನ್ಮಿತ್ರರಾದಂತ ಗುರುಪ್ರಸಾದ್ ಅವರು ಕೂಡ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನೇ ನಾನು ಮತ್ತೆ ಪ್ರಸ್ತಾಪ ಮಾಡಿದ್ರೆ ಅದು ಬೋರ್ ಆಗ್ಬಹುದು ನಿಮಗೆ. ಪ್ರಾಯಶಃ ಇಲ್ಲಿರುವಂತ ಎಲ್ಲರೂ ಕೂಡ ನೀವು ತಿಂಗಳಿಗೆ ಒಂದು ಪುಸ್ತಕವನ್ನು ಓದಿದರೆ, ಖರೀದಿ ಮಾಡಿ ಓದಿದರೆ ಬಹುಶಃ ಸಮಕಾಲೀನ ಪ್ರಕಾಶನ ಕ್ಷೇತ್ರದ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತೇಳಿ ಅನ್ಸುತ್ತೆ. ಅಥವಾ ಆ ನಿಟ್ಟಿನಲ್ಲಿ ಒಂದು ದಾಪುಗಾಲ ಆಗತ್ತೆ ಅಂತೇಳಿ ಅನ್ಸುತ್ತೆ. ಇಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಇಲ್ಲಿ ಪ್ರತಿಯೊಬ್ಬರು ಎಷ್ಟು ಪುಸ್ತಕವನ್ನು ಓದ್ತೀರಿ ಅನ್ನುವಂಥದ್ದು ನನಗೂ ಗೊತ್ತಿಲ್ಲ ಅಂತ. ಹೀಗಾಗಿ ನಾವು ಪುಸ್ತಕವನ್ನೇ ಓದದವರ ಮುಂದೆ ಪುಸ್ತಕೋದ್ಯಮದ ಸಮಸ್ಯೆಗಳನ್ನ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಹೋಗುತ್ತೆ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ನನಗೆ. ಹೀಗಿರುವಾಗ ನಾವು ಯಾವ್ದೋ ದೇವರು ಮಹಾದೇವನವ್ರ ಬಗ್ಗಾಗ್ಲಿ, ಗೌರಿ ಲಂಕೇಶ್ ಅವರ ಬಗ್ಗಾಗ್ಲಿ ಏನ್ ಹೇಳಿದ್ರೆ ನಿಮ್ಗೆ ಏನ್ ಅರ್ಥ ಆಗತ್ತೆ ಅಂತ, ಬೋರ್ಗಲ್ಲ ಮೇಲೆ ಮಳೆ ನೀರು ಸುರಿದ ಹಾಗೆ ಆಗತ್ತೆ ಅಂತ ಅಷ್ಟೇ. ಹೀಗಾಗಿ ನಾನು ಆ ಯಾವ ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಇವತ್ತು ಕೇಳ್ಕೊಳ್ಳುವಂಥದ್ದು ಇಷ್ಟೇನೆ, ಪ್ರತಿ ತಿಂಗಳ ಒಂದು ಪುಸ್ತಕವನ್ನ ಓದಿ. ನಾ ಅದೇ ಪುಸ್ತಕವನ್ನು ಓದಿ ಇದೇ ಪುಸ್ತಕವನ್ನು ಓದಿ ಅಂತ ಹೇಳಲ್ಲ. ಇಲ್ಲಿನ ಹೆಚ್ಚಿನ ಜನ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳಿದ್ದೀರಿ. ವಿದ್ಯಾರ್ಥಿಗಳು ಅವರ ಈ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಪುಸ್ತಕಗಳನ್ನು ಓದ್ತಾರೋ ಅದು ಚಿರಸ್ಥಾಯಿಯಾಗಿರುತ್ತೆ. ನಿಮ್ಮ ಜೀವನದ ಕೊನೆ ತನಕವೂ ಕೂಡ ಇರುವಂತದ್ದು ಈ ಅವಧಿಯಲ್ಲಿ ನೀವು ಓದಿದಂತಹ ಪುಸ್ತಕಗಳು. ನಾನು PUC ಫಸ್ಟ್ ಇಯರ್ ಇಂದ MSc ಮುಗಿಯೋ ತನಕ ನಾನು ಏನೇನು ಓದಿದ್ದೀನಲ್ಲ ಅದು ಎಲ್ಲವೂ ಕೂಡ ಇವತ್ತಿಗೂ ಕೂಡ ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿದೆ. ಬಹುಶಃ ಅದಾದ ನಂತರ ಓದಿದಂತಹ ಪುಸ್ತಕಗಳೇ ನನಗೆ ಅನೇಕ ಪುಸ್ತಕಗಳು ನನ್ನ ಮನಸ್ಸಿನಲ್ಲಿ ಇಲ್ಲ. ನನಗೆ ಪತ್ರಿಕಾ ಸಂಪಾದಕನಾಗಿ ನನಗೆ ಪ್ರತಿ ದಿವಸ ಸುಮಾರು ಒಂದು 10 ಪುಸ್ತಕಗಳು ಬರುತ್ತೆ ನನಗೆ. ನಾನೊಂದು 5-10 ಪುಸ್ತಕಗಳನ್ನ ಪ್ರತಿ ದಿವಸವೂ ಕೂಡ ಬೇರೆ ಬೇರೆ ಪುಸ್ತಕಗಳನ್ನ ತರಿಸ್ಕೊಳ್ತೇನೆ. ನನ್ನ ಅಧ್ಯಯನಕ್ಕೆ ಎಷ್ಟು ಬೇಕೋ ಅಷ್ಟು ಪುಸ್ತಕಗಳನ್ನ ನಾನು ತರಿಸ್ಕೊಳ್ತೇನೆ. ಆದ್ರೆ ಇವತ್ತಿಗೂ ಕೂಡ ನನಗೆ ನೆನಪಿನಲ್ಲಿರುವಂತದ್ದು ಆ ಪುಸ್ತಕಗಳು. ಹೀಗಾಗಿ ನಾನು ನಿಮ್ಮೆಲ್ಲ ಎಲ್ಲರಲ್ಲೂ ಕೂಡ ಕೇಳಿಕೊಳ್ಳುವಂಥದ್ದು ಏನು ಅಂತಂದ್ರೆ, ನೀವು ತಿಂಗಳಲ್ಲಿ 1 ಅಥವಾ 2 ಪುಸ್ತಕವನ್ನ ಓದಿದರೆ ಒಂದು ವರ್ಷದಲ್ಲಿ ನೀವು ಒಂದು 25-30 ಪುಸ್ತಕವನ್ನ ಓದಿದಂತಹ ಆ ಓದಿನಿಂದ ಸಿಗಬಹುದಾದಂತಹ ಶ್ರೀಮಂತಿಕೆಯನ್ನ ಪಡೆಯುವಂತಹ ಒಂದು ಭಾಗ್ಯವಂತರಾಗ್ತದೆ. ಬಹುಶಃ ನಮಗೆ ಪುಸ್ತಕವನ್ನು ಓದುವಂಥದ್ದು ಕಷ್ಟ ಅಲ್ಲ. ಕನ್ನಡದಲ್ಲಿ ನಿಮಗೆ ಹೇಳ್ತೀನಿ, ಅತಿ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಒಂದು ವಸ್ತು ಇದ್ರೆ ಅದು ಕನ್ನಡದ ಪುಸ್ತಕಗಳು. ನೀವು ಇವತ್ತು ಯಾವುದೋ ಒಂದು PVR ನಲ್ಲೋ ಒಂದು ಸಿನಿಮಾಕ್ಕೆ ನೀವು ಹೋಗ್ಬೇಕು ಅಂತಂದ್ರೆ ಒಂದು 250-300 ರೂಪಾಯಿಯನ್ನ ಕೊಡ್ಬೇಕು. ಅದು ನಿಮಗೆ ಆ ಸಿನಿಮಾವನ್ನ ನೋಡ್ತೀರಾ, ನೀವು ಮರೆತೋಗ್ಬಿಡುತ್ತೆ. ನೀವು ಇವತ್ತು ಒಂದು 300 ರೂಪಾಯಿ ಕೊಟ್ರೆ ಕನ್ನಡದಲ್ಲಿ 2 ಅಥವಾ 3 ಪುಸ್ತಕಗಳು ಸಿಗತ್ತೆ ಅಂತ. ಆ ಸಿನಿಮಾ ನೋಡ್ಬೇಡಿ ಅಂತ ಹೇಳಲ್ಲ, ಸಿನಿಮಾವನ್ನು ಕೂಡ ನೋಡಿ. ನೀವೇ ಪುಸ್ತಕವನ್ನ ಖರೀದಿ ಮಾಡಿ, ಖರೀದಿ ಮಾಡಿದ ಪುಸ್ತಕವನ್ನ ಓದಿ, ಓದಿದಂತ ಪುಸ್ತಕವನ್ನ ಸಂಗ್ರಹಿಸಿ ಇಡಿ. ನಿಮ್ಮ ಜೀವನದ ಕೊನೆಯ ತನಕವೂ ಕೂಡ ಬೇರೆ ಯಾರೂ ನಿಮ್ಮ ಜೊತೆಗೆ ಇಲ್ಲದೆ ಇದ್ರೂ ಕೂಡ ಪುಸ್ತಕಗಳು ನಿಮಗೆ ಒಂದು ಆತ್ಮೀಯ ಸಂಗಾತಿಯಾಗಿ ಇರುತ್ತೆ. ಪುಸ್ತಕದಂತ ಒಳ್ಳೆ ಸಂಗಾತಿ ಮತ್ತೆ ಬೇರೆ ಯಾರೂ ಕೂಡ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ಸ್ವಲ್ಪವೂ ಕೂಡ ಕೆಣಕದೆ, ನಿಮಗೆ ಯಾವುದೇ ರೀತಿಯಲ್ಲಿ ಕೆಡುಕನ್ನು ಉಂಟು ಮಾಡದೆ ನಿಮ್ಗೆ ಜೊತೆಯಲ್ಲಿ ಇರಬಹುದಾದಂತ ಒಂದು ಆತ್ಮ ಸಂಗಾತಿ ಅಂತ ಪುಸ್ತಕ. ನಾನು ಪುಸ್ತಕದ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ನೀವೇ 1 ಅಥವಾ 2 ಪುಸ್ತಕವನ್ನ ಓದಿದ ನಂತರ ನಿಮಗೆ ಪುಸ್ತಕದ ಮಹತ್ವ, ಪುಸ್ತಕದ ರುಚಿ, ಪುಸ್ತಕದ ಗೀಳು, ಹವ್ಯಾಸ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹೀಗಾಗಿ ನಾನು ನಿಮಗೆ ಕನ್ನಡದ ಪುಸ್ತಕಗಳ ಪ್ರಕಾಶನದ ಸಮಸ್ಯೆ ಬಗ್ಗೆ ನಿಮ್ಗೆ ಏನೇನೂ ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ನಮಗೆ ಈಗಲೇ ಪುಸ್ತಕ ಓದದೇ ಇರುವವರ ಮುಂದೆ ನಾವು ಸಮಸ್ಯೆಗಳನ್ನ ಹೇಳಿಕೊಂಡ್ರೆ ಅದು ನಿಮ್ಗೆ ಏನು ಗೊತ್ತಾಗತ್ತೆ ಅಂತ, ಅಥವಾ ಅದರಿಂದ ಏನು ಪುಸ್ತಕೋದ್ಯಮಕ್ಕೆ ಏನು ಲಾಭ ಆಗತ್ತೆ ಅಂತ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ನಿಮಗೆ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಗತ್ತಿನಲ್ಲಿ ಯಾವ ಯಾವ ಪುಸ್ತಕಗಳಿದೆಯೋ ಅಥವಾ ಜಗತ್ತಿನಲ್ಲಿ ಯಾವ ಯಾವ ವಿಷಯಗಳಿದೆಯೋ ಆ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಕನ್ನಡದಲ್ಲಿ ಪುಸ್ತಕಗಳಿದೆ. ಈಗಾಗಲೇ ಅವ್ರು ಹೇಳಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆಯೂ ಕೂಡ ಇವತ್ತು ಒಳ್ಳೊಳ್ಳೆ ಪುಸ್ತಕಗಳು ಕೂಡ ಬಂದಿದೆ. ನಿಮಗೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಕನ್ನಡದಲ್ಲಿ ಪುಸ್ತಕ ಇಲ್ಲ ಅಂತ ಹೇಳಿ ನಿಮಗೆ ಆಶ್ಚರ್ಯ ಅನಿಸ್ಬೋದು. ಆಫ್ರಿಕಾದ ಸಾಹಿತ್ಯದ ಬಗ್ಗೆ ಕನ್ನಡದಲ್ಲಿ 300ಕ್ಕೂ ಹೆಚ್ಚು ಪುಸ್ತಕಗಳಿವೆ. ಆಫ್ರಿಕಾದ ಸಾಹಿತ್ಯದ ಬಗ್ಗೆ, ನಿಮಗೆ ಇಸ್ರೇಲಿನ ಸಾಹಿತ್ಯದ ಬಗ್ಗೆ ನಿಮಗೆ ಕನ್ನಡದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಪುಸ್ತಕಗಳಿವೆ. ನಿಮಗೆ ಅಮೆರಿಕದ ಸಾಹಿತ್ಯದ ಬಗ್ಗೆ ಕನ್ನಡದಲ್ಲಿ ಸುಮಾರು 2000 ಪುಸ್ತಕಗಳು ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಬ್ರಿಟಿಷ್ ಸಾಹಿತ್ಯದ ಬಗ್ಗೆ, ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ನಿಮಗೆ ಕನ್ನಡದಲ್ಲಿ 10,000ಕ್ಕೂ ಹೆಚ್ಚು ಪುಸ್ತಕಗಳು ಸಿಗುತ್ತೆ. ಇಲ್ಲಿ ತನಕ ಕನ್ನಡದಲ್ಲಿ ಸುಮಾರು 3 ಲಕ್ಷ ಪುಸ್ತಕಗಳು ಈಗಾಗಲೇ ಪ್ರಕಟ ಆಗಿದೆ ಮತ್ತು ಪ್ರತಿ ವರ್ಷ ಕನ್ನಡದಲ್ಲಿ ಸುಮಾರು 6ರಿಂದ 8,000 ಪುಸ್ತಕಗಳು ಬರ್ತಾ ಇದೆ. ಕನ್ನಡ ಪುಸ್ತಕೋದ್ಯಮ ಬಹಳ ಹುಲುಸಾಗಿದೆ, ಇಲ್ಲಿ ಸಮಸ್ಯೆಗಳು ಇಲ್ಲ. ಕನ್ನಡ ಪ್ರಕಾಶನ ಸಂಸ್ಥೆಯಲ್ಲಿ ಅಥವಾ ಪ್ರಕಾಶನ ಕ್ಷೇತ್ರದಲ್ಲಿ ಸಮಸ್ಯೆಗಳಿದೆ ಅಂತ ಹೇಳಿ 50 ವರ್ಷಗಳ ಹಿಂದೆನೂ ಕೂಡ ನಾನು ಕೇಳ್ಕೊಂಡು ಬಂದಿದ್ದೇವೆ. ಆ ಗತಿಯಲ್ಲಿ ಏನಾದರೂ ಸಮಸ್ಯೆ ಮುಂದುವರೆದಿದ್ರೆ ಕನ್ನಡ ಪುಸ್ತಕೋದ್ಯಮ ಮುಚ್ಚೋಗ್ಬಿಡ್ಬೇಕಿತ್ತು ಇಲ್ಲಿ ತನಕ. ಇವತ್ತು ಹಾಗಾಗ್ತಾ ಇಲ್ಲ. ಈ ವಿಷಯವನ್ನ ಇನ್ನು 50 ವರ್ಷದ ನಂತರವೂ ಕೂಡ ನಾವು ಚರ್ಚೆ ಮಾಡ್ತೇವೆ. ಅವಾಗಲೂ ಕೂಡ ಇದೇ ರೀತಿಯಾಗಿ ಕೆಲವಷ್ಟು ಜನ ಬಂದು ಇಲ್ಲಿ ಮಾತನಾಡ್ತಾರೆ. ಆದ್ರಿಂದ ನಾವಿಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಬೇಸರ ಪಟ್ಟುಕೊಳ್ಬೇಕಾದಂತ ಸಂಗತಿ ಇಲ್ಲವೇ ಇಲ್ಲ. ಈ ಉದಾಹರಣೆಗೆ ಮೊನ್ನೆ ಜಮೀಲ್ ಅವರು ಒಂದು ಪುಸ್ತಕವನ್ನ ಮಾಡಿದ್ರು, ಇಲ್ಲೇ ಜೋಗಿಯವರ ಪುಸ್ತಕವನ್ನ ಪ್ರಕಾಶನ ಮಾಡಿದ್ರು. 10,000ಕ್ಕೂ ಹೆಚ್ಚು ಕಾಪಿ ಹೋಯಿತು ಅಂತ. ನಿಮಗೆ ಕನ್ನಡದಲ್ಲಿ ಒಳ್ಳೆ ಓದುಗರಿದ್ದಾರೆ, ಒಳ್ಳೆ ಅಭಿರುಚಿ ಇರುವಂತಹ ಓದುಗರಿದ್ದಾರೆ, ಕನ್ನಡದಲ್ಲಿ ಒಳ್ಳೆ ಪ್ರಕಾಶಕರಿದ್ದಾರೆ. ಅದರಿಂದ ನಾವಿಲ್ಲಿ ಸಮಸ್ಯೆಗಳನ್ನ ಹೇಳಿಕೊಂಡು ನಿರಾಶರಾಗಬೇಕಾದಂತ ಅವಕಾಶ ಇಲ್ಲ. ಕನ್ನಡದಲ್ಲಿ ಬಹಳ ಒಳ್ಳೆ ಗುಣಮಟ್ಟದ ಓದುಗರು ಇದ್ದೇ ಇದ್ದಾರೆ. ನೀವು ಹಾಗೆ ಹೇಳಿದ್ರೆ ಹಿಂದೆನೇ ಇರಲಿಲ್ಲ. ನಿಮಗೆ ಅನಂತ ಮೂರ್ತಿ ಅವರು ಬರೆದ್ರೆ, ಲಂಕೇಶ್ ಅವರು ಬರೆದ್ರೆ 1,000 ಕಾಪಿಯನ್ನು ಕೂಡ ಜನ ಖರ್ಚಾಗ್ತಾ ಇರಲಿಲ್ಲ. ಭೈರಪ್ಪನವರು ಬರೆದ್ರೆ ಇವತ್ತು 40,000, 50,000, 60,000, 70,000 ಪುಸ್ತಕಗಳು ಹೋಗುತ್ತೆ. ಇವತ್ತಿಗೂ ಕೂಡ ಭೈರಪ್ಪನವರು ಒಂದು ಬರೀತಾರೆ ಅಂತ ಹೇಳಿದ್ರೆ ಸಾಕು ಅಂತ 75,000 ಜನ ಅದನ್ನ ಆ ಪುಸ್ತಕವನ್ನ ಖರೀದಿ ಮಾಡುವಂತವ್ರು ಇದ್ದಾರೆ. ಅದರಿಂದ ನಾವು ಅದರ ಬಗ್ಗೆ ಬೇಸರ ಪಟ್ಕೊಳ್ಬೇಕಾಗಿಲ್ಲ. ಇನ್ನೊಂದು, ಕೆಲವಷ್ಟು ಜನರಿಗೆ ಲೇಖಕರಿಲ್ಲ. ಈ ಉದಾಹರಣೆಗೆ ನಾನು ನನ್ನ ಆತ್ಮಸಂತೋಷಕ್ಕೋಸ್ಕರ ಕವನವನ್ನ ಬರೆದ್ರೆ ಅದನ್ನು ಓದಬೇಕು ಅಂತೇಳಿ ನಾನು ಯಾಕೆ ಅಪೇಕ್ಷೆ ಪಡಬೇಕು ಅಂತ. ಜನರ ಮನಸ್ಸಿನಲ್ಲಿ ಇವತ್ತು ಯಾವುದಿದೆ, ಜನರಿಗೆ ಇವತ್ತು ಯಾವುದನ್ನ ಕೊಡಬೇಕು, ಯಾವ ಒಳ್ಳೆ ಅಭಿರುಚಿಯನ್ನ ಬೆಳೆಸಬೇಕು ಅನ್ನುವಂತ ಒಂದು ಪುಸ್ತಕವನ್ನ ಕೊಟ್ರೆ ಖಂಡಿತವಾಗಿಯೂ ಕೂಡ ಅದನ್ನ ಓದುವಂತಹ ಮನಸ್ಸುಗಳಿದೆ, ಕನ್ನಡದ ಓದುಗರಿದ್ದಾರೆ. ಹೀಗಾಗಿ ನಾವು ಇಲ್ಲಿ ಸಮಸ್ಯೆಗಳು, ಸಮಕಾಲೀನ ಸವಾಲುಗಳು ಅಂತ ಹೇಳಿಕೊಂಡು ನಾವಿಲ್ಲಿ ನಿರಾಶರಾಗಬೇಕಾದಂತ ಅಗತ್ಯ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಇಲ್ಲಿ 150 ಪುಸ್ತಕ ಮಳಿಗೆಗಳು ಕೂಡ ಬರ್ತಾ ಇರಲಿಲ್ಲ. ಅದರಿಂದ ನಾವೆಲ್ಲರೂ ಕೂಡ ಪುಸ್ತಕವನ್ನ ತಗೊಂಡು ಇವತ್ತು ಮತ್ತು ನಾಳೆ ಈ ಪುಸ್ತಕ ಮೇಳದಲ್ಲಿ ಭಾಗವಹಿಸಿ ಬಹಳ ಖುಷಿಯಿಂದ ಹೋಗೋಣ. ತಿಂಗಳಿಗೆ ಒಂದೊಂದು ಪುಸ್ತಕವನ್ನ ಓದೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.